ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ 2023-24ನೇ ಸ್ಕಾಲರ್ಶಿಪ್ ಅಮೌಂಟು ಈಗ OBC ಮತ್ತು ಅದರ ಜೊತೆಗೆ SC/ST ಇರ್ಬೋದು, ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಸ್ಯಾಂಕ್ಷನ್ ಆಗ್ತಾ ಇದ್ದಾವೆ, ನಮಗೆ ಬರುತ್ತೋ ಅಥವಾ ಇಲ್ಲ ಅಂತ ಹೇಳ್ತಿದ್ರು. ಖಂಡಿತ ಕೂಡ ಈ ವಿದ್ಯಾರ್ಥಿಗೆ ಬರಲ್ಲ. ಯಾವ ವಿದ್ಯಾರ್ಥಿಗೆ ಬರಲ್ಲ ಅಂತ ಸಂಪೂರ್ಣವಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಟಿಲ್ ವಿಡಿಯೋನ ಎಂಡ್ವರೆಗೂ ಕೂಡ ನೋಡಿ. ಹಾಗೆ ನಿಮ್ಮ ಡೌಟ್ಸ್ಗಳು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, 23-24ನೇ ಸಾಲಿನ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕ್ಯಾಟಗರಿ ಸೇರಿದರೂ ಕೂಡ ಸ್ಕಾಲರ್ಶಿಪ್ ಬರಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಕೂಡ ಮೇಲ್ ಕೂಡ ಮಾಡಿದ್ದಾರೆ. 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ನಿಮ್ಗೇನಪ್ಪ ಅಂದರೆ ಸೀಟ್ ಏನಿರಬೇಕಂದ್ರೆ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜ್ ಇರಬೇಕು, ಇಲ್ಲ ಗೌರ್ಮೆಂಟ್ ಕಾಲೇಜ್ ಇರಬೇಕು. ಬಟ್ ಅದನ್ನು ಬಿಟ್ಟು ನೀವೇನಾದರೂ ಗೌರ್ಮೆಂಟ್ ಸೀಟ್ ತೊಗೊಳ್ಳಾರ್ದೇ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ಏನಾದರೂ ವಿದ್ಯಾರ್ಥಿಗಳಿದ್ದರೆ ಸಿ ಟೈಪ್ನಲ್ಲಿ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಆಗಿದ್ದರೆ ನೀವು ಎಷ್ಟೇ ಲೋ ಇನ್ಕಮ್ ಇದ್ದರೂ ಕೂಡ, ಇನ್ಕಮ್ ಲಿಮಿಟ್ ಕಡಿಮೆ ಇದ್ದರೂ ಕೂಡ ನಿಮಗೆ ಸ್ಕಾಲರ್ಶಿಪ್ಪು ಬರೋದಿಲ್ಲ ಮತ್ತು ಅಪ್ಲಿಕೇಶನು ರಿಜೆಕ್ಟ್ ಕೂಡ ಮಾಡ್ತಾರೆ ಫ್ರೆಂಡ್ಸ್, ಇವೊಂದು ನೀವು ಸಬ್ಮಿಟ್ ಮಾಡಿದ್ರು ಕೂಡ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೂಡ ಕೇಳ್ತಾ ಇದ್ರು, ಸರ್ ನಮ್ಮದು ಆಲ್ರೆಡಿ ಈಗ ಅಪ್ಲಿಕೇಶನ್ ಕೂಡ ಏನಪ್ಪ ಅಂದರೆ ವೆರಿಫಿಕೇಷನ್ ಇನ್ನೂ ಕೂಡ ತಾಲೂಕು ಆಫೀಸರಿಂದ ಕೂಡ ಆಗಿಲ್ಲ ಮತ್ತು ಅದ್ರ ಜೊತೆಗೆ ಎಲಿಜಿಬಲ್ ಅಪ್ರೂವ್ಡ್ ಕೂಡ ಆಗಿಲ್ಲ. ಸೊ ಇವ್ರಿಗೂ ಬರುತ್ತೆ ಅಥವಾ ಇಲ್ಲ ಅಂತಲೂ ಹೇಳ್ತಾ ಇದ್ರು. ಖಂಡಿತ ಕೂಡ ಇವ್ರಿಗೂ ಕೂಡ ಬರೋದಿಲ್ಲ. ಯಾರ್ದು ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ ಅವ್ರಿಗೆ ಬರೋದಿಲ್ಲ, ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ನೋ ಅಂತ ಇದ್ದರೆ ಬರೋದಿಲ್ಲ. ಈ ಎರಡು ಎಸ್ ಇದ್ದರೆ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ ಮತ್ತು ಪುಷ್ DBT ಕೂಡ ಆಗುತ್ತೆ. 3rd ಲೆವೆಲಲ್ಲಿ 4th ಲೆವೆಲ್ ಟ್ರಾನ್ಸಾಕ್ಷನ್ UTR ನಂಬರ್ ಕೂಡ ಜನರೇಟ್ ಆಗುತ್ತೆ. ಇದೊಂದು ಬಿಗ್ ಅಪ್ಡೇಟು. ಮತ್ತು ಮ್ಯಾನೇಜ್ಮೆಂಟ್ ಕೊಡೋದವ್ರಿಗೆ ಮಾತ್ರ ಇದು ಸ್ಟಾರ್ಟಿಂಗ್ ಎಟ್ ದಿ ಫಸ್ಟ್ ಲೆವೆಲ್ನಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ, ಯಾವುದೇ ಒಂದು ವೆರಿಫಿಕೇಷನ್ ಕೂಡ ಮಾಡೋದಿಲ್ಲ, ಅವ್ರಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಲ್ಲ. ಮ್ಯಾನೇಜ್ಮೆಂಟ್ ಕೊಟ್ಟೋದ್ರೆ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ SSB ಬರೋದಿಲ್ಲ ಈ ವರ್ಷ. ಖಂಡಿತವಾಗಿ ಕೂಡ ಹೇಳಿದ್ದಾರೆ. ಗೌರ್ಮೆಂಟ್ ಕೂಡ ಅಧಿಕೃತವಾಗಿ ಕೂಡ ಹೇಳಿದೆ. ಸೊ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಹೇಳಿದೆ. ಸೊ ಫಸ್ಟ್ ಪ್ರಿಯಾರಿಟಿ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ನವ್ರಿಗೆ ಕೊಡಬೇಕು. ನಂತರ ಏನಾದರೂ ಉಳಿದ್ರೆ ಬಜೆಟ್ ಮಾತ್ರ ನಿಮಗೆ ಲಾಸ್ಟ್ಗೆ ನೀವು ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಕೊಟ್ಟೋದ್ರು ಕೊಡ್ಬೋದು. ಬಟ್ ಅದು ಈ ವರ್ಷ ಮಾತ್ರ ನಡೆಯೋದಿಲ್ಲ ಅಂತ 100% ಆಗ್ತದೆ. ಯಾಕಂದರೆ ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿ ಪೆಂಡಿಂಗ್ ಇರೋದ್ರಿಂದ ಬರೋದಿಲ್ಲ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಿದ್ರೆ ವಿದ್ಯಾರ್ಥಿ ಕೂಡ ಕೇಳ್ತಾಯಿದ್ರು, ಸರ್ ನಮ್ಮದು ಆಧಾರ್ ಸೀಡಿಂಗ್ ಆಗಿಲ್ಲ, ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೋ ಅಥವಾ ಇಲ್ಲ. ಖಂಡಿತ ಕೂಡ ಆಧಾರ್ ಸೀಡಿಂಗ್ ಆಗದಿದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗೋದಿಲ್ಲ. ಇವೊಂದು ನಿಮಗೆ ಸ್ಯಾಂಕ್ಷನ್ ಆಗಿ ಪುಷ್ DBT ಆಗಿದ್ದರೂ ಕೂಡ ಆಧಾರ್ ಸೀಡಿಂಗ್ ಆಗಿಲ್ಲ, NPCI ಮ್ಯಾಪಿಂಗ್ ಆಗಿಲ್ಲ ಅಂದರೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಅಮೌಂಟು ಬರೋದಿಲ್ಲ. ಹಾಗಾಗಿ ಆಧಾರ್ ಸೀಡೆಡ್ ಇಲ್ಲಿ ಎಸ್ ಅಂತ ಇರಲೇಬೇಕಾಗುತ್ತೆ. ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ನೋ ಅಂತ ಇದ್ರೆ ಬರೋದಿಲ್ಲ. ಹಾಗಾಗಿ ಈ ಥರ ನೋ ಅಂತ ಇರ್ತಕ್ಕಂಥ ವಿದ್ಯಾರ್ಥಿ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ಪು ಜಮಾ ಆಗೋದಿಲ್ಲ ಅಂತ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು ನನಗೆ, ಸರ್ ನಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಮ್ಯಾನೇಜ್ಮೆಂಟ್ ಕೋಟಾನೂ ಆಯಿತು, ಆಧಾರ್ ಸೀಡಿಂಗೂ ಇದೆ, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ತಾಲೂಕು ಆಫೀಸರ್ ವೆರಿಫಿಕೇಷನ್ ಕೂಡ ಎಸ್ ಆಗಿದೆ. ಬಟ್ ಇನ್ನೂ ಕೂಡ ಏನಪ್ಪ ಅಂದರೆ ಅಮೌಂಟ್ ಕೂಡ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿಲ್ಲ, ಓನ್ಲಿ ಪುಷ್ ಟು DBT ಮಾತ್ರ ಆಗಿದೆ ಅಂತ. ಜಸ್ಟ್ ವೇಟ್ ಮಾಡಿ ಫ್ರೆಂಡ್ಸ್, 2-3 ದಿನದಲ್ಲಿ. ಸೊ ಎಲ್ಲರಿಗೂ ಕೂಡ ರಿಲೀಸ್ ಮಾಡಿದ್ದಾರೆ. ಇದು ಮಾರ್ಚ್ 31 ಮಾತ್ರ ಏನಪ್ಪ ಅಂದರೆ, ಯಾಕಂದರೆ ಫೈನಾನ್ಷಿಯಲ್ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿ ಆಲ್ಮೋಸ್ಟ್ 31ನೇ ತಾರೀಕಿನ ಒಳಗಾಗಿ ಕ್ರೆಡಿಟ್ ಆಗುತ್ತೆ. ಜಸ್ಟ್ ವೇಟ್ ಮಾಡಿ. ಇವತ್ತು 28ನೇ ತಾರೀಕಿದೆ. ಸೊ ಇನ್ನು 2-3 ದಿನದಲ್ಲಿ ನಿಮಗೆಲ್ಲರಿಗೂ ಕೂಡ ಸ್ಯಾಂಕ್ಷನ್ ಆಗಿ ಮತ್ತು ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೆ ನನಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.